ಆತ್ಮಾವಲೋಕನ ನಿಮ್ಮ ವಾಹಿನಿಯ ಸಮಸ್ತ ಪ್ರೇಕ್ಷಕ ವೃಂದದವರಿಗೆ ಶ್ರೀಹರಿ ಮಾಡುವ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ಇದು ನಮ್ಮ ಮನೆಯ ದೇವರ ಕೈಂಕರ್ಯಕ್ಕೆ ಪ್ರತಿನಿತ್ಯ ಪೂಜೆ ಮಾಡುವಂತಹ ಒಂದು ಜೈವಿಕ ತ್ಯಾಜ್ಯ ಅಂತಂದರೆ ನಿರ್ಮಾಲ್ಯ ಅಂತ ನಾವು ಹೇಳ್ತೇವೆ. ದೇವ್ರ ಪೂಜೆ ಮಾಡಿ ಒಣಗಿದ ಹೂವನ್ನು ತೆಗಿತೀವಲ್ಲ, ಅದು ನಿರ್ಮಾಲ್ಯ. ಇದು ಸಾಮಾನ್ಯ ಜನ ಏನು ಮಾಡ್ತಾರೆ, ನಿರ್ಮಾಲ್ಯನ ಹಿಂದಿನ ಕಾಲದಿಂದನೂ ಬಂದಂಥ ಪದ್ಧತಿ ಏನು, ನಿರ್ಮಾಲ್ಯನ ಹರಿಯ ನದಿಗೆ ಬಿಡಬೇಕು ಅನ್ನೋದು ಒಂದು ಪದ್ಧತಿ. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಪ್ಲಾಸ್ಟಿಕ್ ಸಮೇತ ಹಾಕ್ತಾರೆ. ಇದು ತಪ್ಪು. ಹರಿಯ ನದಿ ಜೀವನದಿ, ನಮ್ಮ ಜೀವನದಿ ಕಾವೇರಿಗೆ ನಾವು ಕಾವೇರಿ ಮಾತೆ, ಕಾವೇರಿ ತಾಯಿ ಅಂತ ಕರಿತೀವಿ ಅಲ್ವಾ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ನೀರನ್ನ ಮಲಿನ ಮಾಡಿಕೊಡೋದು. ಆ ದೃಷ್ಟಿಕೋನದಿಂದ ಈ ರೀತಿ ಪ್ಲಾಸ್ಟಿಕ್ಕಿಂದ ಬೇರ್ಪಡಿಸಿ, ಪ್ಲಾಸ್ಟಿಕ್ಕಿಂದ ನಿರ್ಮಾಲ್ಯನ ಬೇರ್ಪಡಿಸಿ ಕೇವಲ ಒಣಗಿರೋ ಹೂವನ್ನು ಮಾತ್ರ ನೀರಿಗೆ ಬಿಡಬೇಕು. ಇದು ಒಂದು ರೀತಿಯ ನಾವು ಮಾಡುವಂತಕ್ಕಂಥ ಪರಿಸರದ ಕಳಕಳಿ ಮತ್ತು ಕಾಳಜಿನೂ ಹೌದು. ಹಾಗಾಗಿ ಏನಾಗುತ್ತೆ, ನನ್ನ ಕೈಯಲ್ಲಿ ಪ್ಲಾಸ್ಟಿಕ್ ಉಳಿಯುತ್ತೆ, ಈ ನಿರ್ಮಾಲ್ಯನ ನಾನು ಈ ರೀತಿ ನದಿಗೆ ಬಿಡ್ತಾಯಿದ್ದೀನಿ. ನೀವು ಕೇಳ್ಬೋದು, ಇದು ಕಸ ಅಲ್ವಾ, ಯಾಕೆ ನದಿಗೆ ಎಸಿತಿದ್ದೀರಾ ಅಂತ. ಇದು ಖಂಡಿತ ಕಸ ಅಲ್ಲ. ಇದರಿಂದ ಯಾವ ಮೀನುಗಳಿಗಾಗಲಿ ಅಲ್ಲಿರೋ ಜಲಚರಗಳಿಗಾಗಲಿ ಏನೂ ಹಾನಿ ಆಗಲ್ಲ. ಈ ಪ್ಲಾಸ್ಟಿಕ್ ಕವರ್ನ ನಾನು ನೀಟಾಗಿ ಫೋಲ್ಡ್ ಮಾಡಿ ನನ್ನ ಜೋಬಲ್ಲಿ ಇಟ್ಕೊಂಡು ಮನೆಗೆ ಹೋಗಿ ಅಲ್ಲಿ ನಾನು ಡಸ್ಟ್ಬಿನ್ಗೆ ಹಾಕ್ತೇನೆ. ಏನಂತೀರಿ ನೀವು ಹೀಗೆ ಮಾಡಿ ಅಂತ ನಾನು ಹೇಳ್ತಾಯಿದ್ದೀನಿ.